Hi students, welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದಿನ ಚರ್ಚೆಯ ವಿಷಯ ಬಿಕಾಂ ಮೂರನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಸಬ್ಜೆಕ್ಟ್ ನ 10th ಯೂನಿಟ್ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರಬಡ್ಡಿ ಅಂತ ಕರಿತೀವಿ ಕನ್ನಡದಾಗ. ಚಕ್ರಬಡ್ಡಿ ಈ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಇಂದ ಒಂದು ಪ್ರಾಬ್ಲಮ್, 5 ಅಥವಾ 7 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಬರ್ತ್ರಿ. ಸೊ ಈ ಮೀನಿಂಗ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್. ಸೊ ಕಂಪೌಂಡ್ ಇಂಟ್ರೆಸ್ಟ್ ಮೀನಿಂಗ್ ನೋಡ್ರಿ. Meaning of compound interest, the interest ಅಂದ್ರೆ ಬಡ್ಡಿ, the interest on interest, ಬಡ್ಡಿಯ ಮೇಲೆ ಬಡ್ಡಿ, along with the principal amount. ಸೊ ಅಸಲಿನ ಮೇಲೆ ಅಷ್ಟೇ ಅಲ್ಲ, ಅಸಲಿನ ಮೇಲೆ ಬಂದಂತ ಬಡ್ಡಿ ಮೇಲೂ ಸಹಿತ ಬಡ್ಡಿ ಹಾಕ್ತಾರ್ರಿ. ಅದಕ್ಕೆ ಏನ್ ಕರಿತೀವಿ, ಇಸ್ ಟರ್ಮ್ಡ್ ಆಸ್ ಕಾಂಪೌಂಡ್ ಇಂಟ್ರೆಸ್ಟ್. ಈಗ ನಾವು ಬ್ಯಾಂಕ್ ಹೋಗಿ ನೋಡ್ತಿರ್ಬೋದು, ಬ್ಯಾಂಕ್ ಹೋಗಿ ನೋಡ್ಬೋದು, ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು. ಸೊ ಬರೀ ಪ್ರಿನ್ಸಿಪಲ್ ಮೇಲೆ ಅಷ್ಟೇ ಬಡ್ಡಿ ಹಾಕಂಗಿಲ್ಲ, ಪ್ರಿನ್ಸಿಪಲ್ ಅಲಾಂಗ್ ವಿತ್ ಬಡ್ಡಿ ಮೇಲೆ ಸಹಿತ ಬಡ್ಡಿ ಹಾಕ್ತಾರೆ, ಚಕ್ರ ಬಡ್ಡಿ ಅಂತ ಕರೀತಾರೆ. ಸೊ ಇದಕ್ಕೆ ಏನ್ ಕರಿತೀವಿ, ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಲಾಂಗ್ ವಿತ್ ಪ್ರಿನ್ಸಿಪಲ್ ಅಮೌಂಟ್ ಇಸ್ ಕಾಲ್ಡ್ ಆಸ್ ಅ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಓಕೆ, ಇನ್ ಕೇಸ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ಅಮೌಂಟ್ ಇನ್ಕ್ರೀಸ್ ಫ್ರಮ್ ಇಯರ್ ಟು ಇಯರ್. ವರ್ಷದಿಂದ ವರ್ಷಕ್ಕೆ ನಮ್ದು ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಬೆಳೀತಾ ಹೋಗ್ತೈತ್ರಿ. ಓಕೆ, ಯಾಕಂದ್ರೆ ಹೆಂಗ ನಾವು ಲೋನ್ ತಗೋತೀವಲ್ಲ, ನಾವು ಬಡ್ಡಿ ತೀರಿಸ್ತಾ ಹೋದ್ವಿ, ಲೋನ್ ತೀರಿಸ್ತಾ ಹೋದ್ವಿ ಅಂದ್ರೆ ಅಸಲು ಬಡ್ಡಿ ಕಡಿಮೆ ಆಗ್ತಾ ಹೋಗ್ತದ. ಹೆಂಗ ನಾವು ದುಡ್ಡು ತುಂಬೋದಿಲ್ಲ ಹಂಗಂಗ ಬಡ್ಡಿನೂ ಬೆಳೀತಾ ಹೋಗ್ತದ, ಅಸಲು ಬೆಳೀತಾ ಹೋಗ್ತದೆ. ಸೊ ಈ ತರ ಇಲ್ಲಿ ನೋಡ್ರಿ, ಲೈಕ್ ಪ್ರಿನ್ಸಿಪಲ್ P is equal to principal, R is equal to rate of interest means compound interest ಇರ್ತದ್ರಿ. N period or duration or number of years ಅಂತ ಕರಿತೀವಿ. ನೆಕ್ಸ್ಟ್ A is equal to amount ಮೀನ್ಸ್ ಪ್ರಿನ್ಸಿಪಾಲ್ ಪ್ಲಸ್ ಕಂಪೌಂಡ್ ಇಂಟ್ರೆಸ್ಟ್ ಎರಡು ಸೇರಿ ಬರುವಂತ ಅಮೌಂಟ್. ಇಲ್ಲಿ ನೋಡ್ರಿ ಕಂಪೌಂಡ್ ಇಂಟ್ರೆಸ್ಟ್, ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನೋಡ್ರಿ ಏನೈತಿ. ಡೈರೆಕ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಒಳಗಿದ್ದಂಗ ಸಿಂಪಲ್ ಇಂಟ್ರೆಸ್ಟ್ ಒಳಗಿನ ಫಾರ್ಮುಲಾ SI is equal to NPR/100 ಅಂತ ಇತ್ತು. ಬಟ್ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಒಳಗ ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಯಕ್ಕೆ ಡೈರೆಕ್ಟ್ ಫಾರ್ಮುಲಾ ಇಲ್ರಿ. ಸೊ ನಾವು ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕಂದ್ರೆ ಅಮೌಂಟ್ ಕಂಡು ಹಿಡಿದ ನಂತರನ ನಾವು ಪ್ರಿನ್ಸಿಪಾಲ್ ಮೈನಸ್ ಮಾಡಿದ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಸಿಗ್ತೈತ್ರಿ. ಓಕೆ, ಇದಕ್ಕೆ ಡೈರೆಕ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಯಕ್ಕೆ ಸೂತ್ರ ಇಲ್ಲ. ಸೊ ನಾವು ಯಾವುದೇ ಕಾರಣಕ್ಕೂ ಅಮೌಂಟ್ ಕಂಡು ಹಿಡಿದ ನಂತರನೇ ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಟ್ ನಂಬರ್ 1, ಇಫ್ ದ ವ್ಯಾಲ್ಯೂ ಆಫ್ N ಈಸ್ 3 or less than 3 years. ಒಂದು ವೇಳೆ ನಮ್ಮ ಅವಧಿ 3 ವರ್ಷ ಅಥವಾ 3 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ A is obtained by using above formula. Above formula means ಈ ಫಾರ್ಮುಲಾನ ಫಾಲೋ ಮಾಡಬಹುದು. 3 ವರ್ಷ ಅಥವಾ 3 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ N. ಓಕೆ, ಒಂದ್ ವೇಳೆ 3 ವರ್ಷಕ್ಕಿಂತ ಜಾಸ್ತಿ ಇತ್ತಂದ್ರೆ ನೋಡೋದ್ರಿ, ಇಫ್ N is more than 3 years, then theory of logarithm is used. ಅಂತ ಹಾಕ್ತಾರೆ. Then the value of A, P and R are obtained at the value of the following formula. ಹೀಗೆ ಫಾಲೋಯಿಂಗ್ ಫಾರ್ಮುಲಾ ಹಾಕಿ ಕಂಡುಹಿಡಿಯಬಹುದ್ರಿ. 1 ವರ್ಷಕ್ಕಿಂತ 3 ವರ್ಷಕ್ಕಿಂತ ಹೆಚ್ಚಿಗೆ ಇತ್ತಂದ್ರ. ಓಕೆ, ಇಲ್ಲಿ ನೋಡ್ರಿ, A is equal to ಅಮೌಂಟ್ ಕಂಡುಹಿಡಿಯೋ ಸೂತ್ರ ನೋಡ್ರಿ. A is equal to antilog bracket of log P plus N into log bracket of 1 plus R/100 bracket close. ಓಕೆ, ಇದು A ಕಂಡುಹಿಡಿಯೋ ಸೂತ್ರ ಆದ್ರಿ. ದೆನ್ P ಕಂಡುಹಿಡಿಯಬೇಕ್ರಿ. P means principal. P is equal to antilog log A minus N into log bracket of 1 plus R bracket close. ಓಕೆ, ಇದು P ಆಯ್ತು. ನೆಕ್ಸ್ಟ್ N ಕಂಡುಹಿಡಿಯೋ ಸೂತ್ರ log A minus log P upon log 1 plus R/100. ಇದು N ಕಂಡುಹಿಡಿಯೋ ಸೂತ್ರ. ನೆಕ್ಸ್ಟ್ R is equal to 100 bracket of antilog bracket of log A minus log P divided by N bracket close minus 1 bracket close. ಇಷ್ಟು ಮಾಡಿದ್ರ ನಮ್ದು A ಕಂಡುಹಿಡಿಯೋ ಸೂತ್ರ, P ಕಂಡುಹಿಡಿಯೋ ಸೂತ್ರ, N ಕಂಡುಹಿಡಿಯೋ ಸೂತ್ರ, R ಕಂಡುಹಿಡಿಯೋ ಸೂತ್ರ ಐತ್ರಿ. ಸೊ ಈಗ ಇಷ್ಟು ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ಸ್ ಮುಗಿತ್ರಿ. ಈಗ ಒಂದ 2 ಮಾರ್ಕ್ಸ್ ಲೆಕ್ಕ ಕೇಳಿದ್ರಿ 2017 ನಿಮ್ ಸೀನಿಯರ್ಸ್ಗೆ. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್. ಫೈಂಡ್ ದ ಸಿ ಅಂತ ಕೇಳಿದಾನ. ಓಕೆ, ₹1000 ಫಾರ್ ಎ ಇಯರ್ at 12% per annum ಕಂಪೌಂಡ್ ಇಂಟ್ರೆಸ್ಟ್. 12% per annum ಕಂಪೌಂಡ್ ಇಂಟ್ರೆಸ್ಟ್ ಅದ ರೀ. ನಮ್ದು ಅಸಲು ಎಷ್ಟದ? P ₹1000 ಅದ,
ಒಂದ್ ವರ್ಷಕ್ಕೆ ಇಟ್ರ 12% ಕಂಪೌಂಡ್ ಇಂಟ್ರೆಸ್ಟ್ ಆಗಿ ಎಷ್ಟ್ ಆಕೇತಿ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಸೊ ಗಿವನ್ ನೋಡ್ರಿ, ಗಿವನ್ ಬರ್ಕೋಬೇಕಿಲ್ಲ. ಸೊ ಪಿ ಪ್ರಿನ್ಸಿಪಾಲ್ 1000 ಅದ, ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅದ 12% ಪರ್ annum ಕಂಪೌಂಡ್ ಇಂಟ್ರೆಸ್ಟ್ ಅದ. ದೆನ್ ಎನ್ ಪೀರಿಯಡ್ 1 year ಅದ ರೀ. ಸೊ ನಾವು ಅಮೌಂಟ್ ಸೂತ್ರ ಏನದ ರೀ ನೋಡ್ರಿ, 3 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಇದಂತೂ 1 ವರ್ಷದ ಸಮ್ಮ. ಅಮೌಂಟ್ ಇಸ್ ಈಕ್ವಲ್ ಟು ಪಿ ಆಫ್ 1 plus r upon 100 raised to n. ಈ ಸೂತ್ರ ಬರ್ಕೋರಿ. ಸೊ ಈಗ ಪಿ 1000 ಅದ, ಬ್ರಾಕೆಟ್ ಆಫ್ 1 plus 1 plus ಹಂಗ ಇರ್ಲಿ, r 12% ಅದ, 12% ಹಂಗೆ 12 divided by 100 ಮಾಡ್ರಿ, ಡಿವೈಡ್ ಬ್ರಾಕೆಟ್ ಕ್ಲೋಸ್ ರೇಸ್ ಟು 1 ಹಂಗ ಇರ್ಲಿ. ಸೊ ಈ 1000 ಹಂಗ ಇರ್ಲಿ, 1 ಹಂಗ ಇರ್ಲಿ, 12 upon 100 ಮಾಡಿ 0.12 ಬಂತ, ರೇಸ್ ಟು 1 ಹಂಗ ಇರ್ಲಿ, 1000 ಹಂಗ ಇರ್ಲಿ. ನೆಕ್ಸ್ಟ್ ಸ್ಟೆಪ್ ಬ್ರಾಕೆಟ್ ಆಫ್ 1 plus 0.12 ಮಾಡಿದ್ರೆ 1.02 ಅಂತ, ರೇಸ್ ಟು 1 ಹಂಗ ಇರ್ಲಿ. ನೆಕ್ಸ್ಟ್ 1000 ಈಗ ರೇಸ್ ಟು 1 ಅಂದ್ರೆ ಒಂದ ಆ ಸೇಮ್ ವ್ಯಾಲ್ಯೂ ಬರ್ದು ಸೇಮ್ ರೀ. ಸೊ 1000 into 1.12 ಮಾಡ್ರಿ. ಸೊ 1120 minus 1000. So 120 rupees is a 120 rupees is our compound interest amount for 1 year. ಈ ಕ್ವಶನ್ ನಿಮ್ಗೆ 2017 KOD 2 ಮಾರ್ಕ್ಸ್ ಕೇಳಿದಂತ ಕ್ವಶನ್ ನಿಮ್ಮ ಸೀನಿಯರ್ಸ್ ಗಳಿಗೆ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ ಆತ್ರಿ, ಸ್ವಲ್ಪ ಥಿಯರಿ ಪೋರ್ಷನ್ ಆತ. ಇದ್ರಾಗ ಒಂದು ಯಾವ್ದಾದ್ರು ನಿಮ್ಗೆ 2 ಮಾರ್ಕ್ಸ್ ಬರ್ತೈತಿ, ಥಿಯರಿನೂ ಬರ್ಬೋದು ಅಥವಾ ಥಿಯರಿ ಬರದೆ ಲೆಕ್ಕನೂ ಬರ್ಬೋದು. ಓಕೆ, ನೌ ವಿ ಶಾಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇದು ನಮ್ಮ ಚರ್ಚೆ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ನ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬಗ್ಗೆ, ಥಿಯರಿ ಬಗ್ಗೆ. ಎಫೆಕ್ಟಿವ್ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್, ಎಫೆಕ್ಟಿವ್ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಈ 2 ಮಾರ್ಕ್ಸ್ ಕೇಳಿದ್ರು ನಿಮಗೆ. ಯಾವಾಗ್ರಿ 2015 ಮತ್ತು 2018 2 ಮಾರ್ಕ್ಸಿಗೆ ಕೇಳಿದಂತ ಕ್ವಶನ್ ಇದು. ಓಕೆ, ಇಟ್ ಈಸ್ ಆಕ್ಚುಯಲ್ ರೇಟ್, ಇಟ್ ಈಸ್ ಆಕ್ಚುಯಲ್ ರೇಟ್. ಇದು ಒಂದು ಪರ್ಸೆಂಟೇಜ್ ರೀ, ರೇಟ್ ಆಫ್ ಇರ್ಬೋದು, ಒಂದು 5% ಇರ್ಬೋದು, 6% ಇರ್ಬೋದು, 8% ಇರ್ಬೋದು, 10% ಇರ್ಬೋದು. ಆಕ್ಚುಯಲ್ ರೇಟ್ ಅಟ್ ವಿಚ್ ಮನಿ ಗ್ರೋಸ್, ಇಲ್ಲ ದುಡ್ಡು ಬೆಳೀತಾ ಹೋಗತ್ರಿ. ಇಲ್ಲಿ ಮನಿ ಗ್ರೋಸ್ ಇನ್ ಎ ಇಯರ್ ವೆನ್ ಇಂಟ್ರೆಸ್ಟ್ ಈಸ್ ಕಂಪೌಂಡೆಡ್. ಕಂಪೌಂಡೆಡ್ ಮೀನ್ಸ್ ಡಬಲ್ ಆಗ್ತಾ, ಅಂದ್ರೆ ನಂಬರ್ ಆಫ್ ಟೈಮ್ಸ್ ಡಬಲ್ ಆಗ್ತಾ ಹೋಗುದು. ಇಫ್ ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ ಒಮ್ಮೆ ಇಂಟ್ರೆಸ್ಟ್ ಕೊಟ್ರ ಒಮ್ಮೆ ಇಂಟ್ರೆಸ್ಟ್ ಜಮಾ ಆದಂಗ ಆಕೈತ್ರಿ. ಅದ ಒಂದ್ ವರ್ಷಕ್ಕೆ 2 ಸಲ ಕೊಟ್ರ 2 ಸಲ ಕಂಪೌಂಡ್ ಆಕೈತಿ, 4 ಸಲ ಕೊಟ್ರ 4 ಸಲ ಕಂಪೌಂಡ್ ಆಕೈತಿ. ಅಂದ್ರೆ ನಂಬರ್ ಆಫ್ ಟೈಮ್ಸ್ ಇಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಹೋಗುದು. ಇಫ್ ಫಾರ್ ಎಕ್ಸಾಂಪಲ್ ಒಮ್ಮೆ ಇಂಟ್ರೆಸ್ಟ್ ಕೊಟ್ರ ಒಮ್ಮೆ ಇಂಟ್ರೆಸ್ಟ್ ಜಮಾ ಆಗ್ಬಿಡುತ್ರಿ, 2 ಸಲ ಕೊಟ್ರ 2 ಸಲ ಇಂಟ್ರೆಸ್ಟ್ ಜಮಾ ಆಕೈತಿ. ಅಂದ್ರ ಪ್ರಿನ್ಸಿಪಾಲ್ ಮತ್ ಇಂಟ್ರೆಸ್ಟ್, ಇಲ್ಲೇ ಪ್ರಿನ್ಸಿಪಾಲ್ ಇಂಟ್ರೆಸ್ಟ್ ಎರಡು ಕೂಡಿ ಮೇಲೆ ಬಡ್ಡಿ ಬರುತ್ತಲ್ಲ, ಇಲ್ಲೇ ಪ್ರತಿ ವರ್ಷದಿಂದ ವರ್ಷಕ್ಕೆ ಟೈಮಿಗೆ ಪ್ರಿನ್ಸಿಪಾಲ್ ಜಾಸ್ತಿ ಆಗ್ತಾ ಹೋಗ್ತೈತ್ರಿ. ಸೊ ಇಲ್ಲಿ ಕಂಪೌಂಡಿಂಗ್ ಪವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ ಇಯರ್ ಕಂಪೌಂಡೆಡ್ ಮೋರ್ ದನ್ ಒನ್ಸ್ ಇನ್ ಇಯರ್, ಮೋರ್ ದನ್ ಒನ್ಸ್ ಇನ್ ಇಯರ್, ಲೈಕ್ ಕ್ವಾರ್ಟರ್ಲಿ ಪ್ರತಿ 3 ತಿಂಗಳಕ್ಕೊಮ್ಮೆ ಇರ್ಬೋದ, ಹಾಫ್ ಇಯರ್ಲಿ ಪ್ರತಿ ಅರ್ಧ ವರ್ಷಕ್ಕೊಮ್ಮೆ ಇರ್ಬೋದ, ಮಂತ್ಲಿ ತಿಂಗಳಿಗೊಮ್ಮೆ ಇರ್ಬೋದು, ಎಟ್ಸೆಟ್ರಾ. ಇದಕ್ಕೆ ಏನ್ ಕರಿತೀವಿ ನಾವು? ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಓಕೆ, 2 ಮಾರ್ಕ್ಸ್ ಕೇಳಿದ್ರದ 18 ಮತ್ತು 2015ಕ್ಕೆ. ನೆಕ್ಸ್ಟ್ 2019 ನೋಡ್ರಿ, ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ನಡುವೆ ಇರುವಂತ ವ್ಯತ್ಯಾಸ. ಸಿಂಪಲ್ ಇಂಟ್ರೆಸ್ಟ್ ನೋಡ್ರಿ, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಓನ್ಲಿ ಆನ್ ಒರಿಜಿನಲ್ ಪ್ರಿನ್ಸಿಪಾಲ್. ಒರಿಜಿನಲ್ ಪ್ರಿನ್ಸಿಪಾಲ್, ಈ ಫಾರ್ ಎಕ್ಸಾಂಪಲ್ ಒರಿಜಿನಲ್ ಪ್ರಿನ್ಸಿಪಾಲ್ 1 ಲಕ್ಷ ರೂಪಾಯಿ ಅಂತ ತಿಳ್ಕೊಳ್ಳಿ, ಅದು ಎಷ್ಟೇ ವರ್ಷ ಹೋದ್ರು ಅದ್ರ ಪ್ರಿನ್ಸಿಪಾಲ್ ಸೇಮ್ ಇರ್ತೈತ್ರಿ, ಒಟ್ಟ ಬದಲಾವಣೆ ಆಗಂಗಿಲ್ಲ. ಒರಿಜಿನಲ್ ಪ್ರಿನ್ಸಿಪಾಲ್ ಮೇಲೆ ಕ್ಯಾಲ್ಕುಲೇಟ್ ಆಕೈತಿ. ಬಟ್ ಕಂಪೌಂಡ್ ಇಂಟ್ರೆಸ್ಟ್ ನೋಡ್ರಿ, ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ಇಂಟ್ರೆಸ್ಟ್ ಅಲಾಂಗ್ ವಿತ್ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ ಜೊತೆ ಇಂಟ್ರೆಸ್ಟ್ ಜಮಾ ಆಗಿ ಟೋಟಲ್ ಅದ್ರ ಮೇಲೆ ಬಡ್ಡಿ ಜಮಾ ಆಕೈತ್ರಿ. ಸೊ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಗುಡ್ ಆಸ್ ಕಂಪೇರ್ಡ್ ಟು ಸಿಂಪಲ್ ಇಂಟ್ರೆಸ್ಟ್. ಓಕೆ, ಇವೆರಡು 2015 ಮತ್ತೆ 2019 ಕ್ವಶನ್. ನೆಕ್ಸ್ಟ್ ಈಗ 2022 ನೋಡ್ರಿ, ಇದು ಸಿಂಪಲ್ ಪ್ರಾಬ್ಲಮ್ ಕೇಳಿದಾನ. ಸೊ ಸಿಂಪಲ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ದ ₹1000 ಫಾರ್ 2 years at 2% per annum. ಕಂಪೌಂಡ್ ಇಂಟ್ರೆಸ್ಟ್ 2% ಅದ. ಸೊ ಇಲ್ಲಿ ಗಿವನ್ ನೋಡ್ರಿ, ಪ್ರಿನ್ಸಿಪಾಲ್ 1000 ಅದ, ಇಯರ್ ಪೀರಿಯಡ್ 2 years ಅದ, ರೇಟ್ ಆಫ್ ಇಂಟ್ರೆಸ್ಟ್ 2% ಅದ. ಏನ್ ಕಂಡಕ್ಕೆ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್.
ಡೈರೆಕ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಡೈರೆಕ್ಟ್ ಫಾರ್ಮುಲಾ ಇಲ್ರಿ. ಸೊ ಅಮೌಂಟ್ ಕಂಡಿಡಿದ ನಂತರನ ನಾವು ಕಂಪೌಂಡ್ ಇಂಟ್ರೆಸ್ಟ್ ಕಂಡಿಡಿಬಹುದ್ರಿ. ಸೊ ಅಮೌಂಟ್ ಸೂತ್ರ ಏನೈತ್ರಿ, ಎ ಅಮೌಂಟ್ ಇಸ್ ಈಕ್ವಲ್ ಟು ಪಿ ಆಫ್ 1 ಪ್ಲಸ್ ಆರ್ ಅಪಾನ್ 100 n. ಸೊ ಇಲ್ಲಿ ಪ್ರಿನ್ಸಿಪಲ್ 1000 ಅದ, 1 ಪ್ಲಸ್ 2 ಡಿವೈಡ್ ಬೈ 100 ಸೊ 2 ಅಪಾನ್ 100 ಮಾಡಿ 0.02 ಪ್ಲಸ್ 1 ಮಾಡಿದ್ರೆ 1.02 ಮಾಡ್ರಿ 1.0404 ಬಂತ, ಇಂಟು 1000 ಮಾಡ್ಬಿಟ್ರೆ 1040.40 ಬಂತ್ರಿ. ಸೊ ಈ 1040.40 ಇಸ್ ಏನ್ರಿ ಅಮೌಂಟ್ ಅಂದಂಗ. ಸೊ ಈ ಅಮೌಂಟ್ ಒಳಗ ನಮ್ ಪ್ರಿನ್ಸಿಪಾಲ್ ಕಳೆದ್ ಬಿಡ್ಬೇಕ್ರಿ. ಅಮೌಂಟ್ ಆಫ್ ಪ್ರಿನ್ಸಿಪಾಲ್ ಕಳೆದ್ ಬಿಟ್ರೆ ನಮಗ 40 rupees.40 is a compound interest. ಸೊ ನೆಕ್ಸ್ಟ್ 2022 ಕೇಳಿದಂತ ಕ್ವಶನ್ 2 ಮಾರ್ಕ್ಸಿಗೆ, ಫೈಂಡ್ ದ ಅಮೌಂಟ್ rupees 12,000 at 4% per annum for 2 years ಅಂತ ಅದ ರೀ. ಓಕೆ, ಇಲ್ಲಿ 12,000 ಅನ್ನೋದು ಪ್ರಿನ್ಸಿಪಲ್ ರೀ, 4% ಅನ್ನೋದು ರೇಟ್ ಆಫ್ ಇಂಟ್ರೆಸ್ಟ್, ನೆಕ್ಸ್ಟ್ 2 years ಅನ್ನೋದು ಡ್ಯೂರೇಷನ್ ಅದ ಇಲ್ಲಿ. ಸೊ ಪಿ ಫಾರ್ ಪ್ರಿನ್ಸಿಪಲ್ 12,000, ಆರ್ ಫಾರ್ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ 4% ಅದ, ಎನ್ ಫಾರ್ ಪೀರಿಯಡ್ 2 years ಅದ. ಸೊ amount is equal to P of 1 plus R upon 100 n. P 12,000 ರೂಪಾಯಿ ಅದ, 1 plus 4 upon 100 2 ಮಾಡ್ರಿ, 4 upon 100 ಮಾಡಿ 0.4 ಬಂತ. ಸೊ 0.04 ಅದು ಒಂದು ಸ್ಟೆಪ್ ಮಿಸ್ ಆಗೈತ್ರಿ, ಇಲ್ಲಿ ಇನ್ನೊಂದು ಬರೀಬಹುದು. ಇಲ್ಲಿ 12,000 1.01 plus 0.04 1 plus 0.04 ಸೊ ಇವೆರಡು ಕೂಡಿಸಿ 1.04 ಆಗ್ತದ, 2 ಮಾಡ್ರಿ. ಸೊ 12,000 into 1.0816 ಬರ್ತ. ಸೊ ಇದಕ್ಕೆ 2 ಇಂಟು ಮಾಡ್ರಿ. ಸೊ 12,979.2 ಬಂತ. ಈಗ ಏನ್ ಮಾಡ್ರಿ, ಕಂಪೌಂಡ್ ಇಂಟ್ರೆಸ್ಟ್ ಕಂಡಿಡ್ರಿ. ಕಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಅಮೌಂಟ್ 12,979.2 ಬಂದದ, ಮೈನಸ್ 12,000 ಮಾಡ್ರಿ, 979 ಆರ್ ಹೆಚ್ಚು ಕಡಿಮೆ 980 rupees ಇಸ್ ಅವರ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್. ಇದಿಷ್ಟು ನಮ್ದು 2 ಮಾರ್ಕ್ಸ್ ಸಂಬಂಧಪಟ್ಟಂತ ಥಿಯರಿನೂ ಇರ್ಬೋದ್ರಿ, ಆಮೇಲೆ 2 ಮಾರ್ಕ್ಸ್ ಸಂಬಂಧಪಟ್ಟಂತ ಲೆಕ್ಕನೂ ಇರ್ಬೋದು. ಕೆಲವೊಮ್ಮೆ ಥಿಯರಿನೂ ಕೇಳಿದಾನ, ಕೆಲವೊಮ್ಮೆ ಲೆಕ್ಕನೂ ಕೇಳಿದಾನ. ಡಿಪೆಂಡ್ಸ್ ಅಪಾನ್ ಒಂದ್ ಥಿಯರಿಗೆ ಒಂದು ಲೆಕ್ಕ ಕೇಳ್ಬೋದ್ರಿ, ಅಥವಾ ಎರಡು ಥಿಯರಿನ ಕೇಳ್ಬೋದು, ಡಿಪೆಂಡ್ಸ್. ಓಕೆ, ನಾವು ವಿ ಶಾಲ್ ಗೋ ಟು 7 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರಿಂದ ಹಂಚಿಕೊಳ್ಳಿ. ಧನ್ಯವಾದಗಳು.